ಅಥವಾ ಇನ್ನೊಂದು ತುಂಬಾ ಜನ ಹೆಣ್ಮಕ್ಳು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದನ್ನ ತುಂಬಾ ರಾಂಗ್ ಆಗಿ ತಿಳ್ಕೊಳ್ತಾರೆ. ಒಂದು ಇವಳಿಗೆ ತುಂಬಾ ಆಟಿಟ್ಯೂಡು, ಇದ್ದಂಗೆ ಹೇಳ್ಬಿಟ್ಟು ನನಗಾಗಿದೆ ಅದ ಅನುಭವ. ಇವೊಂದು ನನ್ ಮನ್ಸಲ್ಲಿ ಏನಂದ್ರೆ ಏನೂ ಇರೋದಿಲ್ಲ, ಬಟ್ ನನಗೆ ಆ ಕೆಲಸ ನೀಟಾಗಿ ಆಗ್ಬೇಕು. ಅವ್ರು ನನ್ನ ಜೊತೆ ನಾನು ಅವ್ರಿಗೆ ಅಂತ ಮಾತಾಡ್ಸ್ತಾ ಇದ್ರೆ ಅಥವಾ ಅವರೇ ಇವ್ರೆ ಅಂತ ಮಾತಾಡ್ಸಿದ್ರೆ ನನಗೂ ಸೇಮ್ ವೇ ಅಲ್ಲಿ ಬರ್ಬೇಕು. ನನ್ಗೆ ಅದ್ರ ಸಿಂಗ್ಯುಲರ್ ಅಲ್ಲಿ ಬಂತು ಅಂತಂದ್ರೆ ನಾನು ತಡ್ಕೊಳಕ್ ಆಗಲ್ಲ. ಸಿಂಗ್ಯುಲರ್ ಮಾತಾಡಕ್ಕೆ ಒಂದು ಗ್ರೂಪ್ ಇದೆ ನನಗೆ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಷ್ಟೇ. ಅದೇ ಎಲ್ರ ಜೊತೆ ಅಲ್ಲ, ಯಾರೇ ಆಗಿರ್ಬಹುದು ಅದನ್ನ. ಬಟ್ ನಂತರ ಲಕ್ಷಾಂತರ ಜನ, ಕೋಟ್ಯಂತರ ಜನ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾರೆ ಇದ್ದಿದ್ದಂಗೆ ಹೇಳ್ಬಿಟ್ಟು. ನಿಮ್ಗೂ ಎಕ್ಸ್ಪೀರಿಯನ್ಸ್ ತುಂಬಾ ಐ ಆಮ್ ಲೀವಿಂಗ್ ಇನ್ ದಟ್ ಅಂತ ಹೇಳ್ತಿದ್ದೀನಲ್ಲ. ಸುಮಾರು ಜನ ನನ್ನ ಬರೀ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ತುಂಬಾ ಇವಳಿಗೆ ಗಾಂಚಲಿ ಜಾಸ್ತಿ, ಇವಳು ಹಂಗೆ ಇವಳು ಹಿಂಗೆ, ಇವಳು ಮಾತಾಡಲ್ಲ, ಏನೋ ವರ್ಕ್ ಪ್ರೆಷರಲ್ಲಿ ಯಾರೋ ಒಬ್ರ ಹತ್ರ ಹಂಗೆ ಬಿಹೇವ್ ಮಾಡಿರಬಹುದು, ಬಟ್ ಪರ್ಪಸ್ಫುಲಿ ಹಂಗೆ ಬಿಹೇವ್ ಮಾಡಿರಲ್ಲ. ನಾನು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾಗ, ನನಗೆ ಬೇರೆ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಇದ್ದಾಗ ನಾನು ಕೂತು ಮಾತಾಡ್ಸಿದ್ದೀನಿ. ತುಂಬ ಜನ ಕೂತು ಮಾತಾಡ್ಸಿ, ಕೂತ್ಕೊಳ್ಳಿ ಮಾತಾಡಿ, ಓಕೆ ಹಂಗ ಹಿಂಗ ಸರಿ ತಗೊಳ್ಳಿ ಆಯ್ತು ಅಂತ ಅಷ್ಟು ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ಸಿದ್ದೀನಿ. ನೀವು ನನ್ನ ಹಿಂಗೆ ಸೆಕೆಂಡಲ್ಲಿ 10 minutes ಅಲ್ಲೆಲ್ಲ ಯು ಕಾಂಟ್ ಜಡ್ಜ್ ನಾಯನ. ಓಕೆ, ಐ ಆಮ್ ಟೋಟಲಿ ಡಿಫ್ರೆಂಟ್. 20 ವರ್ಷದಿಂದ ಸಾಕೋರ್ಗೆ ನಾನು ಏನೋ ಅಂತ ಅರ್ಥ ಆಗ್ಲಿಲ್ಲ. 10 ನಿಮಿಷ ಕೂತದ್ದು ನಿನಗೆ ಏನ್ ಅರ್ಥ ಸೀರಿಯಸ್ಲಿ ಅಲ್ವಾ? ಒಂದ್ 2 seconds ಅಲ್ಲ, ಒಂದ್ 30 seconds ಮಾತಾಡ್ಬಿಡ್ತಾರೆ, ಅಷ್ಟು ಬೇಗ ಅದ್ ಹೆಂಗ್ ಜಡ್ಜ್ ಮಾಡ್ಬಿಡ್ತಾರೆ ಅಷ್ಟೇ. ಯು ಶುಡ್ ಜಸ್ಟ್ ಲೀವ್ ಇಟ್. ಹೌದು, ವೆನ್ ಇಟ್ ಕಮ್ಸ್ ಟು ಅಂತವ್ರನ್ನೆಲ್ಲ ಯು ಶುಡ್ ಕೀಪ್ ಇನ್ ದ ಡಸ್ಟ್ಬಿನ್, ಮೂವ್ ಆನ್. ಹೌದು ಅಷ್ಟೇ. ಮೂವ್ ಆನ್ ಆದಾಗ್ಲೇನೆ ನಾವು ಆರಾಮಾಗಿರೋದಕ್ಕೆ ಸಾಧ್ಯ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ಬಹುದು, ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನೋ ಒಂಥರ ಏನಪ್ಪಾ ಮಾಡೋದು, ಆಕಾಶ ಕಳಿಸ್ ಬಿದ್ದಂಗ ಆಗಿರ್ಬಹುದು, ಬಟ್ ಅದೆಲ್ಲ ಮಾಡೋದ್ ದೇವ್ರು. ಇನಿಷಿಯಲ್ ಡೇಸ್ ಅಲ್ಲಿ ನಂಗೆ ಆಗ್ತಿತ್ತು, ನನ್ಗೂ ಇದೇನ್ ಗುರು ಎಲ್ಲಾರು ಹಿಂಗ್ ಮಾತಾಡ್ತಾರೆ ಅಂತ ಹೋಗ್ತಾ ನಾನು ಸರಿ ಬಿಡು, ನಾನು ಬರೀ ಚಿಂತೆ ಮಾಡ್ಕೊಂಡೆ ಕೂತ್ಕೊಂಡ್ರೆ ನಾನು ಕೆಲಸ ಮಾಡೋದು ಯಾವಾಗ? ಡೆಫಿನೆಟ್ಲಿ ನೀವು ಹೊಯ್ಕೊಳ್ರಿ, ನಾನು ನನ್ನ ಪಾಡಿಗೆ ನಾನು ಏನ್ ಕೆಲಸ ನಾನು ಮಾಡ್ಕೊಂತ ಹೋಗ್ತೀನಿ. ನನ್ನ ಜೊತೆ ಆಗಿರೋ ಒಂದಿಷ್ಟು ಇನ್ಸಿಡೆಂಟ್ಸ್ ನಾನು ಹೇಳ್ಬೇಕು ಅಂತಂದ್ರೆ, ಯಪ್ಪ ದೇವ್ರ ಇನ್ನೇನು ಅನ್ನುವಂಥ ಸಿಚುವೇಶನ್ ನಿರ್ಮಾಣ ಮಾಡೋದಕ್ಕಂತ ಒಂದಿಷ್ಟು ಜನ ನೋಡಿದ್ರು, ಬಟ್ ಅದು ಸಾಧ್ಯನೇ ಆಗ್ಲಿಲ್ಲ. ದೇವ್ರು ನನ್ಗೆ ಇನ್ನೇನೋ ದಾರಿ ತೋರಿಸ್ತಾ, ದೇವ್ರು ನನ್ನ ಜೊತೆ ಇದ್ದಾನೆ. ದೇವ್ರು ಬೇಕಂತಲೇ ಕೆಲವೊಬ್ರನ್ನ ಟಾಕ್ಸಿಕ್ ಮೆಂಟಾಲಿಟಿನೋ ಟಾಕ್ಸಿಸಿಟಿನೋ ನಮ್ಮ ಲೈಫಿಂದ ದೂರ ಮಾಡ್ತಾನೆ. ಬಿಕಾಸ್ ಇದ್ರ ಜೊತೆ ಇದ್ರೆ ನೀನೇನು ಸಾಧನೆ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಿಮ್ಗೆ ಅದು ಫೀಲ್ ಆಗ್ತಾ ಹೋಗುತ್ತೆ, ಅಯ್ಯೋ ಯಾಕೆ ಅವಾಗ ಹಂಗಾಯ್ತು ಅಂತ. ಬಟ್ ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಆಗಿದ್ದೇ ಒಳ್ಳೇದು ಅಂತ ಅಲ್ವಾ? ಯು ಶುಡ್ ಆಲ್ವೇಸ್ ಅಷ್ಟು ಪಾಸಿಟಿವಿಟಿ ಇರ್ಲೇಬೇಕು ಒಬ್ಬ ಮನುಷ್ಯನಲ್ಲಿ, ಅಷ್ಟು ಮಾತ್ರ. ಆಗಿದ್ದೆಲ್ಲ ಒಳ್ಳೇದಕ್ಕೇನೆ, ಕೆಟ್ಟದಾದ್ರೂ ಆಗ್ಲಿ. ಕೆಟ್ಟದಾಗಿದೆ ಅಂತಂದ್ರೆ ಇನ್ನೊಬ್ಬ ಮನುಷ್ಯನ ಕ್ಯಾರೆಕ್ಟರ್ ಏನು ಅಂತ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕಾಗಿದೆ. ಒಳ್ಳೇದಕ್ಕೆ ಏನಾಗಿದೆ, ನೀವೆಷ್ಟು ತಾಳ್ಮೆಯಿಂದ ಇದ್ದೀರಾ, ನಿಮ್ ಕೆಪಾಸಿಟಿ ಏನೋ ತೋರಿಸ್ಕೊಳ್ಳೋದಕ್ಕೆ ಒಳ್ಳೇದಾಗಿದೆ, ಅಷ್ಟೇ. ಅಷ್ಟು ಮಾತ್ರ ನೀವು ತಲೆ ನಾನು ಈಗ ಆ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಆಕ್ಚುಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಬಿಟ್ಟು. ಇವೊಂದು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಜೊತೆ ಜಗಳ ಮಾಡಿದ್ರು, ಇವೊಂದು ಯಾರೋ ಒಳ್ಳೆ ಕೊಲೀಗ್ ಜೊತೆ ಜಗಳ ಮಾಡಿದ್ರು, ಓ ಇದ್ಯಾ ಅವತ್ತು ಏನೋ ಎಲ್ಲೋ ಹೆಂಗೋ ತಗೊಂಡು ಹೋಗ್ಬೇಕಾಗಿತ್ತು, ಇಲ್ಲಿಗೆ ಎಂಡ್ ಆಯ್ತು ಬಿಡಪ್ಪ, ನೀನ್ ಚೆನ್ನಾಗಿರು ಅಷ್ಟೇ. ಬಟ್ ನಾನು ಯಾರಿಗೂ ಯಾವತ್ತು ಎಲ್ಲೂ ಖರ್ಚು ಮಾಡಿಲ್ಲ, ಒಂದು. ಅಂಡ್ ಸೆಕೆಂಡ್ ಥಿಂಗ್ ಈಸ್, ಕರ್ಮ ಯಾರಿಗೂ ಬಿಟ್ಟಿಲ್ಲ. ಹೌದು, ನಾನು ಅದೊಂದು ನಂಬ್ತೀನಿ, ತುಂಬಾ ನಂಬ್ತೀನಿ. ಐ ಡೋಂಟ್ ಟೆಲ್ ದೆಮ್ ಲೈಕ್ ಒಂದೊಂದ್ ಸತಿ ನನ್ನ ಬಾಯಲ್ಲಿ ಬಂದ್ಬಿಡುತ್ತೆ, ದೇವ್ರು ಅನ್ನೋನೊಬ್ಬ ಇದ್ರೆ ನೋಡ್ಕೊತಾನೆ ಕಣೋ ಅಂದ್ಬಿಡ್ತೀನಿ ನಾನು. ನಂಗೆ ತುಂಬಾ ಒಂದೊಂದ್ಸರಿ ನನಗೆ ತುಂಬಾ ಹರ್ಟ್ ಆಗ್ಬಿಡುತ್ತೆ. ಬಿಕಾಸ್ ನಾನು ಇನ್ಸ್ಟೆಂಟ್ ಆಗಿ ದೇವ್ರು ಕೊಟ್ಟಿರೋದು ನೋಡ್ಬಿಟ್ಟಿದ್ದೀನಿ, ನನ್ನ ವಿಷಯದಲ್ಲೂ ನಾನು ಇನ್ಸ್ಟೆಂಟ್ ಆಗಿ ಕೊಟ್ಟಿರೋದು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಐ ನೆವರ್ ಟೆಲ್ ದಟ್ ಟು ಎನಿಬಡಿ. ದೇವ್ರ ಅನ್ನೋನೊಬ್ಬ ಇದ್ರೆ ನೋಡ್ಕೋತಾನೆ ಬಿಡೋ, ನಾನು ಯಾವತ್ತೂ ಹೇಳಕ್ಕೆ ಹೋಗಲ್ಲ ಯಾರಿಗೂ. ಬೇಡಪ್ಪ ಯಾಕೆ ಬೇಕು, ಸುಮ್ಮನೆ ಅವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಂತ. ನಾನು ಸೇಮ್ ಹಂಗೆ ಅನ್ಕೊಂಡಿದೀನಿ, ಅದನ್ನ ಹೇಳಿದೀನಿ ಕೂಡ. ಯಾಕೆ ಅಂತಂದ್ರೆ ನನ್ನನ್ನು ಯಾರ್ಯಾರು ಡ್ಯಾಮೇಜ್ ಮಾಡ್ಬೇಕು ಅಂತ ನೋಡಿದ್ರು, ಅಥವಾ ಅದು ಇವಾಗಿಂದ ಅಲ್ಲ, ಹೆಣ್ಮಕ್ಳು ಅಂದ ತಕ್ಷಣನೇ ಅಲ್ಲಿ ಕ್ಯಾರೆಕ್ಟರ್ ಅಂತ ಬಂದ್ಬಿಡುತ್ತೆ. ನಾಯನ ಒಬ್ಬ ಗಂಡು ಹೆಣ್ಣು ಒಳ್ಳೆ ಫ್ರೆಂಡ್ಸ್ ಆಗಿ ಇರೋದ್ ತಪ್ಪ ಅನ್ನೋ ಕ್ವೆಶನ್ ಕೂಡ ಬರುತ್ತೆ. ಅದು ಬೇರೆಯವ್ರ ಕಣ್ಣಿಗೆ ಬೇರೆ ಬೇರೆ ತರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 108 ಕಥೆಗಳು, ರೆಕ್ಕೆ ಪುಕ್ಕಗಳು, ಇದೆಲ್ಲ ಆಗ್ಲಿ ಅಂತ ಬಿಟ್ಟೆ. ಬಟ್ ಯಾವಾಗ ಅದು ಅಂದ್ರೆ ಯಾರ್ಯಾರು ಇಂಟೆನ್ಷನಲಿ ಮಾತಾಡ್ತಿದ್ರು, ಇಂಟೆನ್ಷನಲಿ ಮಾಡಿಸಿದ್ರು, ಇವಾಗಲ್ಲ ನಾನು ಹೇಳಿದ್ದು. ನನ್ನ ಸ್ಕೂಲ್ ಕಾಲೇಜ್ ಡೇಸ್ ಇಂದನು ಕರ್ಮ ಹಂಗೆ ಹಿಂಗೆ ಮಾಡಿಲ್ಲ, ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾನೆ ದೇವ್ರು. ಸೊ ಅದು ಪ್ರತಿಯೊಬ್ಬರ ಲೈಫಲ್ಲೂ ಆಗುತ್ತೆ. ಎಲ್ಲ ನಾವ್ ಇನ್ನೂ ಬದುಕಿದೀವಲ್ಲ. ಹೌದು, ಸುಮಾರು ಇದೆ ನೋಡೋದು. ಅಂದ್ರೆ ನಾನೇನ್ ದೊಡ್ಡ ಏನದು ಬ್ರಹ್ಮಾಂಡ ಅಂತ ಹೇಳ್ತಾ ಇಲ್ಲ, ಎಲ್ಲ ತಿಳ್ಕೊಂಡಿರೋಳು ಅಂತ ಅಲ್ಲ. ಬಟ್ ನಾನ್ ಸರಿ ಇದ್ದೀನಿ ಗುರು, ನಾನೇನು ನಿನ್ಗೆ ಪ್ರಾಬ್ಲಮ್ ಮಾಡಿಲ್ಲ, ಬಟ್ ನಿನ್ನಿಂದನೂ ಪ್ರಾಬ್ಲಮ್ ಆಗ್ಬಾರ್ದು ಅಷ್ಟೇ. ಸಿಂಪಲ್. ಸರಿ, ನನ್ನ ಇನ್ನೊಂದು
ನಾವು ಹೆಣ್ಮಕ್ಳು ಕುತ್ಕೊಂಡು ಮಾತಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ನಾನು ಕೇಳಬೇಕು. ಅದು ಕೂಡ ನೀವು ಒಬ್ಬ ಕಲಾವಿದೆ ಆಗಿರೋದ್ರಿಂದ, ಅದು ಕಿರುತೆರೆ ಆಗಿರಬಹುದು ಅಥವಾ ಹಿರಿತೆರೆ ಆಗಿರಬಹುದು ಅಥವಾ ರಂಗಭೂಮಿ ಕಲಾವಿದೆ ಆಗಿರಬಹುದು. ಕಲಾವಿದರು ಅಂತ ಅಷ್ಟೇ ಅಲ್ಲ, ಯಾವುದೇ ಹೆಣ್ಮಗಳು ಒಬ್ಳು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹಿಡಿದು ಒಂದು ಮಾಮೂಲಿ ಕೆಲಸ ಮಾಡ್ತಾ ಇರೋ ಪ್ಲೇಸಲ್ಲೂ ಕೂಡ ಹೆಣ್ಣನ್ನು ನೋಡುವಂಥ ದೃಷ್ಟಿ ಬೇರೆ ಇರುತ್ತೆ. ಹೆಣ್ಮಕ್ಳು ಅಂತಂದರೆ ಕೆಲವೊಬ್ರು ತುಂಬ ತುಚ್ಛವಾಗಿ ಮಾತಾಡೋದಿರುತ್ತೆ. ಅವಳಿಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ, ವೇ ಆಫ್ ಲಿವಿಂಗ್ ಆಗಿರಬಹುದು ಅಥವಾ ಮತ್ತೊಂದು ಆಗಿರಬಹುದು. ತುಂಬ ಬೇಡವಾಗಿರೋದೆಲ್ಲ ಮಾತಾಡ್ಬಿಡ್ತಾರೆ, ಅವಳು ಬಿಡು, ಅವಳು ಬೇರೆ ಇದೆ ಕತೆ ಅಂತ ಅಂದು. ಮಾತಾಡಿರೋನ್ ಗೊತ್ತಿರಲ್ಲ ಮನೇಲಿರೋ ಹೆಣ್ಮಕ್ಳ ಬಗ್ಗೆ ಇನ್ ಬೇರೆ ಗಂಡ್ ಮಕ್ಳು ಏನೇನ್ ಮಾತಾಡಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಐ ಲೈಕ್ ಅಂಥವ್ರ ನೀವು ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋ ದಮ್ಮಿಲ್ಲ ಅಂದ್ರೆ ಅವ್ರು ಯಾರು, ಇಟ್ ಇಸ್ ಲೈಕ್ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರ ಭಾವಿಸ್ಬಿಡಿ ಅವ್ರನ್ನ ಅಷ್ಟೇ. ಅವ್ರಿಗೆ ದಮ್ಮಿಲ್ಲ. ಅಪ್ಪಂಗೆ ಹುಡ್ತವ್ರಾದ್ರೆ ಬಂದು ಎದುರುಗಡೆ ನಿಂತ್ಕೊಂಡು ಮಾತಾಡಿ, ನೀನು ಸರಿ ಇಲ್ಲ ಗುರು, ನೀನು ನಿಂತೋಳು ಅಂತ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾರೆ. ಹ್ಯಾವ್ ಯು ಎವರ್ ಸೀನ್ somebody ಸ್ಪೀಕಿಂಗ್ ಲೈಕ್ ದ್ಯಾಟ್? ಯಾರಾದರೂ ಬಂದು ಎದುರುಗಡೆ ನಿಂತ್ಕೊಂಡು ನೀನು ಸರಿ ಇಲ್ಲ, ನೀನು ಅವನ ಜೊತೆಗೆ ಹೋಗಿದ್ಯಾ, ನೀನು ಇವ್ರ ಜೊತೆ ಯಾವನಾರ ಮಾತಾಡ್ತಾನೆ, ಹಿಂದೆಗಡೆ ನೀನು ನಿಂತ್ಕೊಂಡು ಮಾತಾಡ್ತಾನೆ. ಅದಕ್ಕೆ ಮಾತ್ರ ಎಲ್ಲರಿಗೂ ಗಟ್ಸ್ ಬಂದ್ಬಿಡತ್ತೆ ಹಿಂದೆಗಡೆ ನಿಂತ್ಕೊಂಡು ಅದು ನಂತದೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಫಸ್ಟ್ ಆಫ್ ಆಲ್ ಇಫ್ ಯು ಆರ್ ಲೈಕ್ ನಿಮಗೆ ತೀರಾ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತಂದರೆ ಹೇಳಿ, ದಿಸ್ ಈಸ್ ನಾಟ್ ಫೈನ್, ದಿಸ್ ಇಸ್ ನಾಟ್ ಗುಡ್, ಲರ್ನ್ ಟು ಟೆಲ್ ನೋ. ಯು ಶುಡ್ ಸ್ಲ್ಯಾಪ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ಎಲ್ಲರ ಮುಂದೆ ಕಪಾಳಕ್ಕೆ ಹೊಡಿಬೇಕು. ತಪ್ಪೋ ಸರಿನೋ ಇಟ್ ಇಸ್ ಸೆಕೆಂಡ್ರಿ. ನಿನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆಯಾ, ನಿನಗೇನೋ ಇಷ್ಟ ಆಗದಿರೋದಲ್ಲೊಂದು ನಡೀತಿದ್ಯಾ, ಒಂದು ಅಲ್ಲಿಂದ ಹೊರಗೆ ನಡೆಯೋದನ್ನ ಕಲ್ತ್ಕೊ, ಇನ್ನೊಂದು ಅದನ್ನ ತಡಿಯೋದು ಕಲ್ತ್ಕೊ. ಹೌದು, ಅಷ್ಟೇ. ವೆರಿ ಸಿಂಪಲ್. ನೋ ಕಾಂಪ್ರಮೈಸ್. ಅಷ್ಟೇ. ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇಲ್ಲ. ವೆನ್ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ, ನೀ ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಹೇಗೆ ಬೇಕಾದ್ರೂ ಬದುಕ್ಬೋದು ಅನ್ನೋ God is there for us. ಅಷ್ಟೇ. ಲರ್ನ್ ಟು ಟೆಲ್ ನೋ, ಐ ಆಮ್ ನಾಟ್ ದಿಸ್, ನೋ ಐ ಕಾಂಟ್ ಡೂ ಇಟ್, ನಾನು ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಅದಲ್ಲ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ ಅಷ್ಟೇ. ಸೋ ಸ್ವೀಟ್ ಆಫ್ ಯು. ವೆಲ್, ನಾವು ಟೈಮ್ ಆಗ್ತಾ ಇರೋದ್ರಿಂದ ಕಾರ್ಯಕ್ರಮದ ಕೊನೆ ಅಂತ ನಾವು ಆ್ಯಕ್ಚುಲಿ ಏನೋ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡ್ಬಂದ್ವಿ. ತುಂಬ ಫೆಮಿನಿಸಮ್ ಬಗ್ಗೆ ಏನೇನೋ ಮಾತಾಡ್ಬಿಟ್ವಿ. ಎಸ್, ದಿಸ್ ವಾಸ್ ಇದೊಂಥರ ವುಮೆನ್ಸ್ ಡೇ. ಆ್ಯಕ್ಚುಲಿ ಮಾರ್ಚಲ್ಲಿ ಆಗ್ತಾ ಇದೆಯಲ್ವಾ? ಎಸ್.